ಎಲೆಕ್ಷನ್ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದ ಅಧ್ಯಕ್ಷರ ಪಟ್ಟಿಯನ್ನು ಅನೌನ್ಸ್ ಮಾಡಿದ್ದೀರಿ, ಇನ್ಚಾರ್ಜ್ ಯಾರ್ಯಾರು ಅಂತೇಳಿ. ಪ್ರತಿ ಒಂದು ಮಹಾನಗರ ಪಾಲಿಕೆ 5 ಮಹಾನಗರ ಪಾಲಿಕೆಗೂ ನಮ್ಮ ರಾಜ್ಯದ ಅಧ್ಯಕ್ಷರಾದ ವಿಜಯೇಂದ್ರ ಅವರು ಮುಖಂಡರ ಪಟ್ಟಿಯನ್ನು ಹಾಕಿದ್ದಾರೆ. ಒಂದೊಂದು GBAಗೆ 3-4 ಜನ ಉಸ್ತುವಾರಿಗಳನ್ನು ಹಾಕಿದ್ದಾರೆ. ಅವರ ಸಭೆಯನ್ನು ಇವತ್ತು ಕರೆದಿದ್ದೀವಿ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ಮಾಡಿ ಅಲ್ಲಿ ಮತದಾರರ ಪರಿಷ್ಕರಣೆ ಇರ್ಬೋದು ಅಥವಾ ಅಭ್ಯರ್ಥಿಗಳು ಯಾವ್ಯಾವ ಅಭ್ಯರ್ಥಿಗಳು 369 ಕ್ಷೇತ್ರಗಳಿಗೆ ಎಷ್ಟು ಅಭ್ಯರ್ಥಿಗಳಿದ್ದಾರೆ, ಯಾವ ಅಭ್ಯರ್ಥಿಗಳು ಗೆಲ್ಲುವಂಥದ್ದಿದೆ ಮತ್ತು ಎಲ್ಲಿ ಸಮಸ್ಯೆ ಇದೆ, ಇವೆಲ್ಲವನ್ನ ಚರ್ಚೆ ಮಾಡಿ ಒಂದು ವಾರದೊಳಗೆ ವರದಿ ಮಾಡೋಕ್ಕೋಸ್ಕರ ನಮ್ಮೆಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರ ಅನೌನ್ಸ್ ಮಾಡಿ ಮುಖಂಡರಿಗೆ ಈಗಾಗಲೇ ಸೂಚನೆಯನ್ನು ಬೆಳಗ್ಗೆಯಿಂದ ಸುಮಾರು 1.5 ಗಂಟೆಗೆ ಚರ್ಚೆ ಮಾಡಿ ಕೊಟ್ಟಿದ್ದೀರಿ. GBA ಎಲೆಕ್ಷನ್ ಕಾಂಗ್ರೆಸ್ ಅವರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ BJP ಇದ್ರ ಬಗ್ಗೆ ಈಗಾಗಲೇ 4-5 ಸಭೆಗಳನ್ನು ಮಾಡಿದ್ದೀರಿ. ನಮ್ಮ ಇನ್ಚಾರ್ಜ್ ಕೂಡ ಬಂದೋಗಿದ್ದಾರೆ, ರಾಮ್ ಮಾಧವ್. ಇವತ್ತು ನಾವು ಸಭೆ ಮಾಡಿದ್ದೀರಿ. ನಾವಂತೂ ಚುನಾವಣೆಗೆ ತಯಾರಾಗುವಂಥ ಎಲ್ಲ 5ಕ್ಕೆ 5 ಗೆಲ್ಲಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ತಯಾರಿಗಳನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಶಾಸಕರು ಮತ್ತು ಸೋತಿರುವಂಥ MLAಗಳು, ನಮ್ಮ ಲೋಕಸಭಾ ಸದಸ್ಯರು ಪೂರ್ಣ ಮಟ್ಟದಲ್ಲಿ ಇದಕ್ಕೆ ಶ್ರಮ ಹಾಕಿ ಇದು ಸ್ಥಳೀಯವಾಗಿ ನಮ್ಮ ಲೀಡರ್ಗಳಿಗೆ ಗೆಲ್ಲುವಂಥ ಚುನಾವಣೆ, ಇದು ಕಾರ್ಯಕರ್ತರಿಗೆ ಅವಕಾಶ ಕೊಡುವಂಥ ಚುನಾವಣೆ. ಹೇಗೆ MLA MPಗೆ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾರೆ, ಅದೇ ರೀತಿ ನಾವು ಕಾರ್ಯಕರ್ತರ ಚುನಾವಣೆ ಬಂದಾಗ ಅವರ ಜೊತೆ ನಿಲ್ಲಬೇಕು, ಅವರ ಗೆಲುವಿಗೆ ನಾವೆಲ್ಲರೂ ಕೂಡ ಸಹಕಾರಿಯಾಗಿ ನಿಲ್ಲಬೇಕು, ಗೆದ್ದೇ ಗೆಲ್ಲಬೇಕು. ಆ ದೃಷ್ಟಿಯಲ್ಲಿ ಇವತ್ತು ಸಭೆಯನ್ನು ಮಾಡಿದ್ದೀವಿ. ಬಹಳ ವಿಸ್ತೃತವಾಗಿ ಚರ್ಚೆ ಆಗಿದೆ. ಕಾಂಗ್ರೆಸ್ಸಿನ ಫೇಲ್ಯೂರ್ಸ್ ಏನಿದೆ, 3 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಏನೇನು ಬೆಂಗಳೂರಿಗೆ ಅನ್ಯಾಯ ಮಾಡಿದ್ದಾರೆ, ದ್ರೋಹ ಬಗೆದಿದ್ದಾರೆ. ಕಳೆದ 3 ವರ್ಷದಲ್ಲಿ ಗಾರ್ಬೇಜ್ ಇರ್ಬೋದು, ಪಾಟೋಲ್ ಇರ್ಬೋದು, ಟ್ಯಾಕ್ಸ್ಗಳ ಏರಿಕೆ ಮಾಡಿರುವಂಥದ್ದು ಇರ್ಬೋದು, ಇವೆಲ್ಲವನ್ನ ಪಟ್ಟಿ ಮಾಡ್ತಾ ಇದ್ದೀರಿ. ಅದಕ್ಕೊಂದು ಸಮಿತಿಯನ್ನು ಮಾಡಿದ್ದೀರಿ. ಅದೇ ರೀತಿ ಮ್ಯಾನಿಫೆಸ್ಟೋ ಮಾಡುವಂಥದ್ದಕ್ಕೆ ಒಂದು ಸಮಿತಿಯನ್ನು ಮಾಡುವಂಥದ್ದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾನು ಹೆಸರುಗಳನ್ನು ಇವತ್ತು ಮಾತಾಡ್ತೀನಿ. ರಾಜ್ಯಾಧ್ಯಕ್ಷರಿಗೆ ಆ ಹೆಸರುಗಳನ್ನು ರಾಜ್ಯಾಧ್ಯಕ್ಷರು ಅನೌನ್ಸ್ ಮಾಡುವಂಥದ್ದಕ್ಕೆ ಅವರಿಗೆ ನಾನು ವಿನಂತಿಯನ್ನು ನಾನು ಮಾಡೋದಿದ್ದೀನಿ. ಒಟ್ಟಾರೆ ನಮ್ಮ ಕೇಂದ್ರದ ನಾಯಕರು ನಮ್ಮ ಬರೋದ್ರೊಳಗಡೆ ಒಂದು ಹಂತದ ಚುನಾವಣಾ ತಯಾರಿಗಳನ್ನು ಮಾಡುವಂಥದ್ದು ಇವತ್ತು ಸಭೆಯ ಉದ್ದೇಶ. ಆ ಉದ್ದೇಶದಿಂದ ಇವತ್ತು ನಾವು ಕರೆದಿದ್ದೀವಿ. ಎರಡನೇದು, ಇವತ್ತು BLO ಏನು ಕೇಂದ್ರ ಸರ್ಕಾರ 20 ವರ್ಷಕ್ಕೊಂದ್ಸರಿ ಮಾಡುವಂಥ SIR, ನನಗನ್ಸುತ್ತೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ SIRಗೆ ಸರಿಯಾದಂಥ ಅಧಿಕಾರಿಗಳನ್ನೇ ಆಗ್ತಾ ಇಲ್ಲ. ಪ್ರತಿ ವಿಧಾನಸಭಾದಲ್ಲೂ ಅಲ್ಲಿ 25-30 ಜನ BLOಗಳು ಬರಬೇಕಾಗಿದ್ರೆ 10 ಜನ 11 ಜನ ಅಧಿಕಾರಿಗಳು ಬಂದಿದ್ದಾರೆ. ಎಲ್ಲ ಕಡೆ, ಇಡೀ ಬೆಂಗಳೂರು ಎಲ್ಲ ಕಡೆನೂ 30 ಜನ ಬರೋ ಕಡೆ 10 ಜನ 11 ಜನ ಬಂದಿದ್ದಾರೆ. ಕೇಳಿಸ್ರೆ ಪಲ್ಸ್ ಪೋಲಿಯೋ ಏನೇನೋ ನಮಗೆ ಟ್ರಾನ್ಸ್ಫರ್ ಮಾಡಿಲ್ಲ, ನಮ್ಗೆ ರಿಲೀವ್ ಮಾಡಿಲ್ಲ, ನಮ್ಮನ್ನು ಕಳಿಸ್ಲಿಲ್ಲ, ನಮ್ಮ TA ಕೊಟ್ಟಿಲ್ಲ, BA ಕೊಟ್ಟಿಲ್ಲ ಹೇಳಿ ಕಂಪ್ಲೇಂಟ್ಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ SIRಗೆ ಅಡೆತಡೆ ಮಾಡುವಂಥದ್ದು ಪ್ರಾರಂಭದಲ್ಲೇ ಖ್ಯಾತೆಯನ್ನು ಶುರು ಮಾಡಿದ್ದಾರೆ. ಇವ್ರಿಗೆ ಸತ್ತಿರೋರ ಹೆಸರು ತೆಗಿಯೋದು ಇಷ್ಟ ಇಲ್ಲ, ಬಾಂಗ್ಲಾದೇಶದವ್ರ ಹೆಸರುಗಳನ್ನ ತೆಗಿಯೋಕೆ ಇಷ್ಟ ಇಲ್ಲ ಇವ್ರಿಗೆ. ಒಂದು ರೀತಿ ಯಾರು ರಿಯಲ್ ಮತದಾರರಿದ್ದಾರೆ, ಈ ಪ್ರಜಾಪ್ರಭುತ್ವವನ್ನ ರಕ್ಷಣೆ ಮಾಡುವಂತ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ರಕ್ಷಣೆ ಏನಿದ್ದಾರೆ, ಬ್ಯಾಲೆಟ್ ಪೇಪರ್, ಬ್ಯಾಲೆಟ್ ಬಾಕ್ಸ್, ಅದನ್ನ ಕಾಪಾಡುವಂಥದ್ದು ಈ ವೋಟರ್ಸ್. ಆ ವೋಟರ್ ನಿಜವಾದಂತ ವೋಟರ್ಸ್ ಇರಬೇಕು, ಡೂಪ್ಲಿಕೇಟ್ ವೋಟರ್ಸ್ ಯಾರು ಇರಬಾರ್ದು. ಅದು SIRನ ಮೂಲ ಗುರಿ. ಮಾಡ್ತೀನಿ ಟನಲ್ ಬೆಂಗಳೂರು, ಏನೇನೋ ಬೆಂಗಳೂರು ಹೆಸರುಗಳೆಲ್ಲ ಹೇಳಿದ್ರು. ಈಗ ಅನುದಾನ ಕೊಟ್ಟಿದ್ದೀರಿ, 2,000 ಕೋಟಿ ಅನುದಾನ ಕೊಟ್ಟಿದ್ದೀರಿ. ಇಡೀ ಬೆಂಗಳೂರು ಅಭಿವೃದ್ಧಿ ಆಗಬೇಕು,
ಅನ್ನೋ ಮಾತುಗಳು ಒಂದ್ ಕಡೆ ಹೇಳ್ತಾ ಇದ್ದಾರೆ. ಈಗ ಅನುದಾನ ಕೊಡೋ ದೃಷ್ಟಿಯಿಂದ ಎಲ್ಲೆಲ್ಲಿ ಕಾಂಗ್ರೆಸ್ MLAಗಳಿದ್ದಾರೆ ಸಣ್ಣ ಸಣ್ಣದು, ಇವಾಗ ಶಿವಾಜಿನಗರ, ಗಾಂಧಿನಗರ, ಇವೆಲ್ಲ ಸಣ್ಣ ಸಣ್ಣ ಕಾನ್ಸ್ಟಿಟ್ಯೂನ್ಸಿ, ಅಲ್ಲೆಲ್ಲ 100 ಕೋಟಿ. ಬೇರೆ ಕಾನ್ಸ್ಟಿಟ್ಯೂನ್ಸಿಗಳು ಬಿಜೆಪಿ ಇರುವಂತ ಕಾನ್ಸ್ಟಿಟ್ಯೂನ್ಸಿ ಉಳಿದವೆಲ್ಲ ಮೇಜರ್ ಇರೋದು ಬಿಜೆಪಿ ಕಾನ್ಸ್ಟಿಟ್ಯೂನ್ಸಿ, ಜಾಸ್ತಿ ಇರೋದು ಬಿಜೆಪಿ ಕಾನ್ಸ್ಟಿಟ್ಯೂನ್ಸಿ ಬೆಂಗಳೂರಲ್ಲಿ. ಅಲ್ಲೆಲ್ಲ 40 ಲಕ್ಷ, 30 ಲಕ್ಷ, 50 ಲಕ್ಷ, 40 ಕೋಟಿ ಹಣವನ್ನ ಕೊಟ್ಟಿದ್ದಾರೆ. ಇದು ತಾರತಮ್ಯ ಅಲ್ವೇನು? DK ಶಿವಕುಮಾರ್ ನೀವು ಬೆಂಗಳೂರು ಅಭಿವೃದ್ಧಿ ಮಾಡ್ತೀನಿ ಅಂದ್ರೆ ಏನ್ ಅಭಿವೃದ್ಧಿ ಮಾಡ್ತಾ ಇದ್ದೀರಾ? ತಾರತಮ್ಯ ಮಾಡಿ ಅಭಿವೃದ್ಧಿ ಕುಂಠಿತ ಮಾಡ್ತಾ ಇದ್ದೀರಾ. ಅದರಿಂದ ಈ ರೀತಿ ಮಾಡೋದ್ರಿಂದ ಇಡೀ ಬೆಂಗಳೂರಲ್ಲಿ ನೀವು ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋದ್ರೇನೆ ಬೆಂಗಳೂರು ಅಭಿವೃದ್ಧಿ ಆಗೋದು. ಯಾಕಂದ್ರೆ ಹೆಚ್ಚಿನ ಪಾಲು ಬಿಜೆಪಿ ಸದಸ್ಯರಿದ್ದಾರೆ. ನೀವು ಯಾವ್ದೋ ನಿಮ್ಮ ಬೇಕಾದಂತ ಕಾನ್ಸ್ಟಿಟ್ಯೂನ್ಸಿಗಳು ಕೊಟ್ಟು ತಪ್ಪು ಮಾಡ್ತಾ ಇದ್ದೀರಾ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಇನ್ನು 1.5 ವರ್ಷದಲ್ಲಿ ಕೆಲಸ ಮಾಡಕ್ಕಾಗದೆ ಇನ್ನು 1.5 ವರ್ಷ ಅಷ್ಟೇ, ಆಮೇಲೆ ಚುನಾವಣೆ ಬಂದ್ಬಿಡುತ್ತೆ, ಬೋರ್ಡ್ ಆಫ್ ಕಂಡಕ್ಟ್. ಅಷ್ಟರಲ್ಲಿ ನೀವು ಈ ಟೆಂಡರ್ ಕರೆದು ಅದಕ್ಕೆ ವರ್ಕ್ ಆರ್ಡರ್ ಕೊಟ್ಟು ಎಲ್ಲ ಮಾಡೋ ಅಷ್ಟೊತ್ತಿಗೆ ಇನ್ನು 6 ತಿಂಗಳಾಗ್ತದೆ. ಈ ತಾರತಮ್ಯವನ್ನ ಇಮಿಡಿಯೇಟ್ ಆಗಿ ಸರ್ ಮಾಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾರೆ. ಬಿಜೆಪಿ ಏನ್ ಗೊತ್ತಿದೆ ಅವ್ರಿಗೇನು ಗೊತ್ತಿಲ್ಲ. ಹಿಂದೆ ಕಳೆದ ಒಂದು 15 ವರ್ಷದ ಪಟ್ಟಿ ತಗೊಂಡು ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟೆಷ್ಟು ಹಣ ಹೋಗಿದೆ ಅಂತ ಪಟ್ಟಿ ಕೊಡಿ. ಒಂದು 15 ವರ್ಷದ ಕೊಡಿ. ಅವಾಗೆಲ್ಲ ಬಂದ್ಬಿಡ್ತಾರೆ, ಕಾಂಗ್ರೆಸ್, ಜನತಾದಳ, ಬಿಜೆಪಿ 3 ಬಂದ್ಬಿಟ್ಟು 15 ವರ್ಷದಲ್ಲಿ ಕೊಡಿ. ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟೆಷ್ಟು ಹಣ ಹೋಗಿದೆ ತೆಗೀರಿ, ಬಿಡುಗಡೆ ಮಾಡಿ. ಕಾರ್ಪೊರೇಷನ್ ಇಂದ, ಸರ್ಕಾರದಿಂದ ಬಿಡುಗಡೆ ಮಾಡಿ. ಅವಾಗ ಹೇಳಿ ತಾರತಮ್ಯ ಎಲ್ಲ ಆಗಿದೆ ಅಂತ ಹೇಳಿ. ನಮ್ದು ಸರ್ಕಾರ ಇತ್ತಲ್ಲ, ಬಿಜೆಪಿ ಸರ್ಕಾರ. ಯಡಿಯೂರಪ್ಪನವರಿದ್ದಾಗ, ಬೇರೆ ಬೇರೆ ಬೊಮ್ಮಾಯಿಯರಿದ್ದಾಗ ಹೆಚ್ಚೆಚ್ಚು ಹಣ ಕೊಟ್ಟಿದ್ದೀವಿ ನಾವು. ನಾನು ಹೇಳ್ದಲ್ಲ, ಶಿವಾಜಿನಗರಕ್ಕೆ ನಾನೇ 3 ಕೋಟಿ ಕೊಟ್ಟಿದ್ದೀನಿ. ಶಿವಾಜಿನಗರ ಕಾಂಗ್ರೆಸ್ MLA ಇದ್ದಿದ್ದು, ನಾನೇ 3 ಕೋಟಿ ಕೊಟ್ಟಿದ್ದೀನಿ. ವ್ಯಕ್ತಿ ಸುರೇಶ್ ಹೆಬ್ಬಾಳ ನಾನೇ 100 ಕೋಟಿ ಕೊಟ್ಟಿದ್ದೀನಿ ನಾವು, ಕಾಂಗ್ರೆಸ್ MLA ಅವರು. ಅದರಿಂದ ಈ ತರ ತಾರತಮ್ಯ ಮಾಡೋದು ಒಳ್ಳೇದಲ್ಲ. ಬೆಂಗಳೂರು, ಸಮಗ್ರ ಬೆಂಗಳೂರು ಅಭಿವೃದ್ಧಿ, ಅದೇನೋ ಬ್ರ್ಯಾಂಡ್ ಬೆಂಗಳೂರು ಎಲ್ಲ ಹೇಳ್ತಿರಲ್ಲ, ಇದು ಬ್ರ್ಯಾಂಡ್ ಬೆಂಗಳೂರು, ತಾರತಮ್ಯದ ಬೆಂಗಳೂರನ್ನ ಮಾಡ್ತಾ ಇದ್ದೀರಾ. ಇದು ಒಳ್ಳೇದಲ್ಲ ಬೆಂಗಳೂರು ಬೆಳವಣಿಗೆ. ಸದಾನಂದ ಗೌಡರು ಹೇಳಿದ್ದಾರೆ, ಅದು ಆಡಿಯೋ ನಂದೇ ಅಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಯಾರೋ ಹೇಳೋದ್ರಿಂದ ಏನು ನಮ್ಮ ರಾಷ್ಟ್ರೀಯ ನಾಯಕತ್ವ ತೀರ್ಮಾನ ಏನಾಗಲ್ಲ. ಅದು ನಮ್ದು ಆಲ್ ಇಂಡಿಯಾ ಪಾರ್ಟಿ ಇರೋದ್ರಿಂದ ತೀರ್ಮಾನ ಅಲ್ಲಿ ಆಲ್ ಇಂಡಿಯಾದಲ್ಲೇ ಆಗ. ಮತ್ತೆ ಯಾರೋ ಹೇಳಿದ್ರು, ಯಾರೋ ಸಲಹೆ ಮಾಡಿದ್ರು ಅಂತ ಏನ್ ನಡೆಯಲ್ಲ. ಇದೊಂದು ಸಾಮೂಹಿಕ ನೇತೃತ್ವ ಇರತಕ್ಕಂತ ಕರ್ನಾಟಕದಲ್ಲಿ ಪಾರ್ಟಿ ನಮ್ದು. ಆದ್ರಿಂದ ಯಾರು ಹೇಳಿದ ತಕ್ಷಣ ಅಧ್ಯಕ್ಷರು ತೆಗೆಯಲ್ಲ, ಯಾರು ಮಾಡುವಂತ ತಕ್ಷಣ ಅಧ್ಯಕ್ಷರನ್ನೇನು ಮಾಡಲ್ಲ. ಅದು ಕೇಂದ್ರದ ನಾಯಕತ್ವಕ್ಕೆ ಬಿಟ್ಟಂತ ವಿಚಾರ. ಈಗಾಗಲೇ ಸದಾನಂದ ಅವರು ಅದನ್ನ ನಿರಾಕರಿಸಿದ್ರಿಂದ ಅದನ್ನ ಇಲ್ಲಿಗೆ ಮುಕ್ತಾಯ ಮಾಡಿದ್ದೀನಿ.